ಇನ್ನು ಪಿಎಸ್ಐ ಆಯ್ಕೆ ವಿಳಂಬ ಕುರಿತಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಪತ್ರವನ್ನು ಬರೆದಿದ್ದಾರೆ ಪರಮೇಶ್ವರ್ ಅವರಿಗೆ. ಪಿಎಸ್ಐ ಆಯ್ಕೆ ವಿಳಂಬ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ವಿಜಯೇಂದ್ರ ಅವರು ಪತ್ರವನ್ನು ಬರೆದಿದ್ದಾರೆ. ಖಾಲಿ ಉಳಿದಿರುವ ಪೊಲೀಸ್ ಹುದ್ದೆಗಳ ಭರ್ತಿಯಾಗಿಲ್ಲ, ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಉಂಟು ಮಾಡಿದೆ. 2021ರಲ್ಲಿ 402 ಪಿಎಸ್ಐ ಹುದ್ದೆಗಳಿಗಾಗಿ ನಡೆದಂತಹ ನೇಮಕಾತಿ ಪ್ರಕ್ರಿಯೆ, ಇದರಲ್ಲಿ 381 ಅಭ್ಯರ್ಥಿಗಳ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟವಾಗಿತ್ತು. ಆದರೆ ಅಧಿಕೃತ ನೇಮಕಾತಿ ಆದೇಶ ಈವರೆಗೂ ಕೂಡ ಹೊರಡಿಸಿಲ್ಲ, ವಿಳಂಬ ಆಗ್ತಾ ಇದೆ. ಇದರಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವರನ್ನೇ ಅವಲಂಬಿಸಿರುವಂತಹ ಕುಟುಂಬಗಳು ಕೂಡ ಆತಂಕದಲ್ಲಿವೆ. ಹೀಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರವೇ ಅಂತಿಮಗೊಳಿಸಿ ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇರ್ಬೋದು, ವಿಜಯೇಂದ್ರ ಅವರ ಸುದೀರ್ಘವಾದ ಪತ್ರ. ಅಂದರೆ PSI ಆಯ್ಕೆ ವಿಳಂಬ ಆಗಿದೆ, ಹೀಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಅವರು ಬರೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಪದೇ ಪದೇ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇರ್ತಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ, ನಿಭಾಯಿಸ್ತಾ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಅಂತ ಹೇಳಿ. ಅದೇ ರೀತಿಯಾಗಿ ಅದನ್ನು ಉಲ್ಲೇಖ ಮಾಡ್ತಾ, ಇದಕ್ಕೆ ಕಾರಣ ಏನು ಅಂದರೆ ಪೊಲೀಸ್ ಇಲಾಖೆಯಲ್ಲಿರುವಂಥ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ. ಈಗಾಗಲೇ ಒಂದು ಅಂತಿಮ ಪಟ್ಟಿ ಕೂಡ ಬರಬೇಕಿತ್ತು, ತಾತ್ಕಾಲಿಕ ಪಟ್ಟಿ ಹಿಂದೆ ರಿಲೀಸ್ ಆಗಿತ್ತು 2021ರಲ್ಲಿ. ಇನ್ನೂ ಕೂಡ ಅಂತಿಮ ಯಾಕಾಗಿಲ್ಲ, ಅತಿ ಶೀಘ್ರದಲ್ಲಿ ಮುಂದುವರಿಸಿ, ಅಂದರೆ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿ ಅನ್ನುವ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.